ಅಕ್ರಮ ಕೂಟದ ಸದಸ್ಯರು ನಾವಲ್ಲ, ಗುಬ್ಬಿ ತಹಸೀಲ್ದಾರ್. ಗುಬ್ಬಿಯಲ್ಲಿ ತಹಸೀಲ್ದಾರ್ ಆರತಿ ವಿರುದ್ಧ ರೈತರ ಆಕ್ರೋಶ. ಅಕ್ರಮವಾಗಿ ಕೆಲಸ ಮಾಡ್ತಾ ಇರುವ ಗುತ್ತಿಗೆದಾರರಿಗೆ ಬಂದೋಬಸ್ತ್ ನೀಡುವ ಮೂಲಕ ನಿಜವಾದ ಅಕ್ರಮ ಕೂಟದ ಸದಸ್ಯರು ನೀವಾಗಿದ್ದೀರಿ ಎಂದು ಗುಬ್ಬಿ ತಾಲೂಕು ದಂಡಾಧಿಕಾರಿ ಮತ್ತು ತಹಸೀಲ್ದಾರ್ ಆರತಿ ಬೀರವರಿಗೆ ರೈತ ಸಂಘದ ಜಿಲ್ಲಾಧ್ಯಕ್ಷ ಎ ಗೋವಿಂದರಾಜು ಸುದ್ದಿಗೋಷ್ಠಿಯಲ್ಲಿ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಗುಬ್ಬಿ ಪಟ್ಟಣದ ಪರಿವೀಕ್ಷಣಾ ಮಂದಿರದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ರೈತ ಮುಖಂಡರು, ನಾಳೆ ನಡೆಯಲಿರುವ ಹೇಮಾವತಿ ಎಕ್ಸ್‌ಪ್ರೆಸ್ ಲಿಂಕ್ ಕೆನಾಲ್ ವಿರುದ್ಧ ನಡೆಯಲಿರುವ ಬೃಹತ್ ಪ್ರತಿಭಟನೆ ನಡೀತಾ ಇದೆ. ತಹಸೀಲ್ದಾರ್ ಹೋರಾಟಗಾರರನ್ನ ಹತ್ತಿಕ್ಕುವ ಸಲುವಾಗಿ ಮಾತಿನ ಬರದಲ್ಲಿ ರೈತರನ್ನ ನಿಂದಿಸುವುದು ತಪ್ಪು. ರೈತಾಪಿ ಜನರನ್ನ ಗುಬ್ಬಿ ತಹಸೀಲ್ದಾರ್ 144 ಸೆಕ್ಷನ್ ಅಡಿ ಇದೊಂದು ಅಕ್ರಮ ಕೂಟದ ಪ್ರತಿಭಟನೆ ಎಂದು ಉಲ್ಲೇಖಿಸಿ ನಿಷೇಧಾಜ್ಞೆ ಹೇರಿ ಆದೇಶ ಹೊರಡಿಸಿರುವುದು ಸರಿಯಲ್ಲ ಎಂದು ತಿಳಿಸಿದರು. ಏನು ನಾಳಿನ ಕಾರ್ಯಕ್ರಮ ಇದೆ, ನಾಳಿನ ಕಾರ್ಯಕ್ರಮ ನಡೀತದೆ. ಆ ಸಂಬಂಧವಾಗಿ ಈಗಾಗಲೇ ಜನರಿಗೆ ಹೆದರಿ ತಾಲೂಕಾಡಳಿತ ನಿಷೇಧಾಜ್ಞೆಯನ್ನು ಜಾರಿಗೆ ತರೋದ್ರ ಮೂಲಕ ಏನು ಹೋರಾಟವನ್ನು ಹತ್ತಿಕ್ಕತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದೆ. ಯಾವ ಕಾರಣಕ್ಕೂ ಹೋರಾಟಕ್ಕೆ ಹಿನ್ನಡೆ ಆಗೋದಿಲ್ಲ. ಇವರು ಏನು ಪ್ರಯತ್ನ ಮಾಡ್ತಾ ಜನಗಳು ರೊಚ್ಚಿಗೆ ಹೇಳ್ತಾರೆ. ಹಾಗಾಗಿ ಎಲ್ಲ ರೈತರು ಭಾಳ ದೊಡ್ಡ ಸಂಖ್ಯೆಯಲ್ಲಿ ಭಾಗವಹಿಸ್ತಾರೆ. ಮತ್ತು 144ನ ಹಾಕೋಂಥ ಅವಶ್ಯಕತೆ ಇರಲಿಲ್ಲ. ನಮ್ಮ ತಹಸೀಲ್ದಾರರು 144ನೇ ಸೆಕ್ಷನನ್ನು ಜಾರಿಗೆ ತರ್ತಕ್ಕಂಥ ಸಂದರ್ಭದಲ್ಲಿ ಎಲ್ಲರೂ ಸೇರಿ, ರೈತರು, ಎಲ್ಲ ಪಕ್ಷಗಳ ಮುಖಂಡರು ಸೇರಿ ಅಕ್ರಮ ಕೂಟವನ್ನು ರಚನೆ ಮಾಡಿಕೊಂಡು ಸಮಾಜದ ಶಾಂತಿಗೆ ಭಂಗವನ್ನು ತರ್ತಕ್ಕಂಥ ಸಂದರ್ಭದಲ್ಲಿ ನಾವು ನಿಷೇಧಾಜ್ಞೆಯನ್ನು ಜಾರಿಗೊಳಿಸಿದ್ದೀವಿ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ನಾನು ತಹಸೀಲ್ದಾರಿಗೆ ಹೇಳಲಿಕ್ಕೆ ಬಯಸ್ತೇನೆ, ನಾವು ಯಾರೂ ಅಕ್ರಮ ಕೂಟದ ಸದಸ್ಯರಲ್ಲ. ಇವತ್ತು ಅಕ್ರಮ ಕೂಟದ ಸದಸ್ಯರು ನೀವೇ ಅಂದರೆ ತಪ್ಪಾಗಲಾರದು. ಯಾಕೆಂದರೆ ಇವತ್ತು ಅಕ್ರಮವಾಗಿ ಕೆಲಸ ಮಾಡ್ತಾ ಇರತಕ್ಕಂಥ ಗುತ್ತಿಗೆದಾರರಿಗೆ ಇವತ್ತು ಬಂದೋಬಸ್ತ್ ಕೊಟ್ಟಿರ್ತಕ್ಕಂಥವರು ನೀವು ಅಕ್ರಮ ಕೂಟದ ಸದಸ್ಯರು. ಇವತ್ತು ಏನು ಅಲ್ಲಿನ ಅರ್ಚಕರಿಗೆ ಹಣವನ್ನು ತುಂಬಿ, ದೇವರಿಗೆ ಹಣವನ್ನು ತುಂಬಿ ಕೆಲಸವನ್ನು ಮಾಡಬೇಕಾಗಿರ್ತಕ್ಕಂಥ ನಿಯಮ ತಾಲೂಕು ದಂಡಾಧಿಕಾರಿಗಳಿಗೆ ಗೊತ್ತಿದ್ದರೂ ಇವತ್ತು ಯಾವುದೇ ಭೂ ಸ್ವಾಧೀನ ಪ್ರಕ್ರಿಯೆ ಇಲ್ಲದೆ ನಿಮಗಾಗಲಿ ಅಥವಾ ಸಂಬಂಧಪಟ್ಟಂಥ ಒಂದು ಟ್ರಸ್ಟಿಗಾಗಲಿ ಹಣ ತುಂಬದೆ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು ಅಕ್ರಮ. ಆ ಅಕ್ರಮವಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರಿಗೆ ಸಹಾಯ ಮಾಡದೇ ಇರ್ತಕ್ಕಂಥವ್ರು, ಸಹಾಯ ಮಾಡ್ತಾ ಇರ್ತಕ್ಕಂಥವ್ರು ನೀವು. ಹಾಗಾಗಿ ನೀವು ಅಕ್ರಮ ಕೂಟದ ಸದಸ್ಯರು, ನಾವೆಲ್ಲ ಪ್ರಾಮಾಣಿಕವಾಗಿ ಹೋರಾಟಗಾರರು. ಇನ್ನು ಜೆಡಿಎಸ್ ಮುಖಂಡ ಮಾತನಾಡಿ, ರೈತರು 144 ಸೆಕ್ಷನ್ಗೆ ತಲೆ ಕೆಡಿಸಿಕೊಳ್ಬೇಡಿ. ಹೆಚ್ಚಿನದಾಗಿ ಗುಬ್ಬಿ ತಾಲೂಕಿಗೆ ಅನ್ಯಾಯವಾಗ್ತಾ ಇದೆ. ಈ ತಾಲೂಕಿನ ಶಾಸಕ ತಾಲೂಕಿನ ಆಡಳಿತವನ್ನ ಕೈಗೊಂಬೆ ಮಾಡಿಕೊಂಡು ಮಾಡಿರುವ ಕೆಲಸ ಈ 144 ಸೆಕ್ಷನ್. ರೈತರಾಗ್ಲಿ ಮುಖಂಡರಾಗ್ಲಿ 144 ಸೆಕ್ಷನ್ ಹಾಕುವಂತಹ ಯಾವ ಮಾತನ್ನ ಹೇಳಿದ್ದಾರೆ. ಇಲ್ಲಿ ಶಾಸಕರಿಂದ ಅಧಿಕಾರ ದುರುಪಯೋಗವಾಗ್ತಾ ಇದೆ ಎಂದಿದ್ದಾರೆ. ನೋಡ್ತಿರ್ಬೋದು 144 ಸೆಕ್ಷನ್, ಅದಕ್ಕೆಲ್ಲ ನೀವೆಲ್ಲ ತಲೆ ಕೆಡಿಸ್ಕೊಂಬೇಡಿ. ಯಾಕೆಂದ್ರೆ ನಾವಿರ್ತೀವಿ ನಿಮ್ಮ ಮುಂದೆ, ತಲೆನೇ ಕೆಡಿಸ್ಕೊಂಬೇಡಿ. ಅದಕ್ಕೆಲ್ಲ ಗೋಲಿಬಾರ್ ಮಾಡಲಿ 144 ಸೆಕ್ಷನ್ ಆಗಲಿ ನಾವೆಲ್ಲ ತಲೆ ಕೆಡಿಸ್ಕೊಳಂಗಿಲ್ಲ. ಯಾಕೆಂದರೆ ಹೆಚ್ಚಿನದಾಗಿ ನಮ್ಮ ಗುಬ್ಬಿ ತಾಲೂಕಿಗೆ ಅನ್ಯಾಯ ಆಗ್ತಾ ಇರೋದು. ಈ ತಾಲೂಕಿನ ಶಾಸಕ ತಾಲೂಕು ಆಡಳಿತವನ್ನು ಕೈಗೊಂಬೆ ಮಾಡಿಕೊಂಡು ಇವ್ರ ಇನ್ಸ್ಟ್ರಕ್ಷನ್ ಪ್ರಕಾರ 144 ಸೆಕ್ಷನ್ ಹಾಕಿದ್ದಾರೆ ಅಂತ. ಏನು 140 ಸೆಕ್ಷನ್ ಹಾಕೋ ಅಂತ ಏನು ಆಗಿತ್ತಿಲ್ಲಿ? ಎಲ್ಲಾದರೂ ಏನಾದರೂ ದರೋಡೆ ಆಗಿತ್ತಾ, ಇಲ್ಲ ಬೆಂಕಿ ಹಚ್ಚಿದ್ರ, ಏನಾಗಿತ್ತಪ್ಪ ಇದರಲ್ಲಿ? ಇದೆಲ್ಲ ಅಕ್ರಮವಾಗಿ, ಅದರಲ್ಲೂ ಅಕ್ರಮವಾಗಿ ಅಂತ ಪದ ಬಳಕೆ ಮಾಡಿದ್ದಾರೆ. ನಮ್ಮ ತಾಲೂಕಿನ ರೈತರು ಅಂತ ಏನು ಹೇಡಿಗಳಲ್ಲ. ನೀವು ಅಂದ್ಕೊಂಡಿರ್ಬೋದು, ಏನಪ್ಪ ಏನೂ ಕೆಲಸ ಮಾಡೋದಿಲ್ಲ ಇದ್ರು 25 ವರ್ಷದಿಂದ ಸ್ವಾಭಿಮಾನ ಬಿಟ್ಬಿಟ್ಟು ಓಟ್ ಹಾಕ್ತಾ ಇದ್ದಾರೆ ಅನ್ನೋ ರೀತಿ ನೀವು ತಿಳ್ಕೊಂಬೇಡಿ. ಯಾಕೆಂದರೆ ಈಗೆಲ್ಲ ಜನ ಪ್ರಬುದ್ಧರಾಗಿದ್ದಾರೆ. ನಮ್ಮ ಬುಡಕ್ಕೆ ಕೊಡ್ಲಿ ಏಟು ಬೀಳುವಾಗ ಯಾರು ಸುಮ್ಮನೆ ಇರೋದಿಲ್ಲ ರೈತರು. ಯಾಕೆಂದರೆ ಹೇಮಾವತಿ ಈ ತಾಲೂಕಿನ ಜೀವನಾಡಿ. ಅದರಿಂದ ನೀವು 144 ಸೆಕ್ಷನ್ ಅಲ್ಲ, ನೀವು
ಗೋಲಿಬಾರ್ ಮಾಡಲಿಕ್ಕೂ ನಾವು ರೆಡಿ ಇದ್ದೀವಿ ಅಂದ್ರೂ ಜನ ಬಗ್ಗೋದಿಲ್ಲ. ಯಾಕೆಂತಂದರೆ ಹೊಟ್ಟೆ ಹಸ್ತಿದೆ. ಈಗೇನೋ ಮಳೆ ಬರ್ತಿರ್ಬೋದು, ಮುಂದಿನ ದಿನಗಳಲ್ಲಿ ಅಡಿಕೆ ತೆಂಗು ಎಲ್ಲ ಬಿದೋಗ್ತವೆ. ದಯಮಾಡಿ ನಾನು ಏನು ಹೇಳೋದು ಅಂದರೆ ನಮ್ಮ ರೈತರಿಗೆ, ರೈತ ಮುಖಂಡರುಗಳಿಗೆ ಕೈ ಜೋಡಿಸಿ ಮನವಿ ಮಾಡ್ತೀನಿ. ನಾಳೆ ಸರಿಯಾಗಿ 10 ಗಂಟೆಗೆ ತಾವೆಲ್ಲ ಬನ್ನಿ, ನಮ್ಮ ಹಕ್ಕನ್ನ ನಾವು ಕೇಳೋಣ ಅಂತ ಈ ಸಂದರ್ಭದಲ್ಲಿ ಮನವಿ ಮಾಡ್ತೀನಿ. ಈ ಸಂದರ್ಭದಲ್ಲಿ ರೈತ ಸಂಘ ಹಾಗೂ ಜೆಡಿಎಸ್ ಮುಖಂಡರು, ಕಾರ್ಯಕರ್ತರು, ಸಾರ್ವಜನಿಕರು ಹಾಜರಿದ್ದರು. ದೇವರಾಜು, ಪ್ರಜಾಶಕ್ತಿ ಟಿವಿ, ಗುಬ್ಬಿ.